ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಯೋಗಿತಾ ರಘು ಪೂಜಾರಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ ಅಂತ ಹೇಳಿದ ಮೇಲೆ ಇನ್ಯಾಕೆ ತಡ ಅಲ್ವಾ? ಇವತ್ತಿನ ದಿನ ಹೇಗಿತ್ತು, ಇವತ್ತಿನ ದಿನದಲ್ಲಿ ಏನೇನು ಮಾಡಿದೆ ಅಂತೇಳಿ ಒಮ್ಮೆ ನೋಡ್ಕೊಂಡು ಬರುವ ಅಲ್ವಾ? ಇವತ್ತಿನ ದಿನ ನಾನು ಬೆಳಗ್ಗೆ ಬೇಗ ಎದ್ದೇಳುವಾಗನೇ ಮಳೆ ಜೋರಾಗಿ ಸುರಿತಾ ಇತ್ತು. ಮಳೆ ಜೋರಾಗಿ ಸುರಿತಿತ್ತು ಅಂತ ಹೇಳಿದ ಮೇಲೆ ಆಫೀಸ್ಗೆ ಹೋಗಲಿಕ್ಕೆ ಸ್ವಲ್ಪ ಮನಸ್ಸು ಹಿಂಜರಿತಾ ಇತ್ತು. ಯಾಕೆ ಅಂತ ಹೇಳಿದರೆ ಈ ಮಳೆಯಲ್ಲಿ ಇನ್ನೂ ಸ್ವಲ್ಪ ಮಲಗುವ ಅಂತೇಳಿ ಮನಸ್ಸಾಗ್ತಿತ್ತು. ಆದರೆ ಮಲಗಿದ್ರೆ ಕೆಲಸ ಕೆಡತ್ತೆ ಅಂತೇಳಿ ನಾನು ಬೇಗ ಎದ್ದು ಫ್ರೆಶ್ ಆಗಿ ಆಫೀಸಿಗೆ ಹೋಗಿ ನನ್ನ ವರ್ಕೆಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿಂದ ಸೀದಾ ನಾನು ಹೋಗಿದ್ದು ಶಿರ್ತಡಿಗೆ ಯಾಕೆ ಹೋದೆ ಅಂತ ಹೇಳೋದಾದರೆ ನನಗೆ ಸ್ವಲ್ಪ ಎಳನೀರು, ಹೂವು ಎಲ್ಲ ಬೇಕಾಗಿತ್ತು. ಹಾಗಾಗಿ ಶಿರ್ತಡಿಗೆ ಹೋಗಿ ಅದನ್ನೆಲ್ಲ ತೆಗೆದುಕೊಂಡು ಬಂದು ಇಟ್ಟ ತಕ್ಷಣ ಉಂಟಲ್ಲ, ಮನೆಯಲ್ಲಿ ಅಮ್ಮ ಬಂದು ಎಲ್ಲ ಚೆಕ್ ಮಾಡ್ತಾರಲ್ವ, ಏನೇನು ತಂದಿದ್ದಾರೆ, ಏನೇನು ಬಿಟ್ಟಿದ್ದಾಳೆ ಅಂತೇಳಿ. ಅದೇ ರೀತಿ ನಮ್ಮ ಮನೆಯ ಮಿಂಟು ಬಂದು ನಾನು ತಂದಿಟ್ಟಂತಹ ಐಟಮ್ಸ್ನೆಲ್ಲ ಚೆಕ್ ಮಾಡ್ತಾ ಇದ್ದಾಳೆ. ನಾನು ಕೂಡ ಅವಳು ಚೆಕ್ ಮಾಡೋದೆಲ್ಲ ನೋಡಿ ಒಮ್ಮೆ ಸ್ನಾನ ಮಾಡಿ ಫ್ರೆಶ್ ಆಗಿ ಬರುವ ಅಂತೇಳಿ ಹೊರಟೆ. ಫ್ರೆಶ್ ಆಗಿ ಬಂದು ಹೊರಗಡೆ ಬಂದು ನೋಡುವಾಗ ನೋಡಿಲಿ, ನಮ್ಮ ಚಿಂಟು ಹಾಗೆ ಮಿಂಟು ಇಬ್ಬರು ಹೊರಗಡೆ ಆಟ ಆಡ್ತಾ ಇದ್ದಾರೆ. ನಾನು ಚಿಂಟುವನ್ನು ಯಾವಾಗಲೂ ಕಟ್ಟಿ ಹಾಕಿರ್ತೀನಿ. ಯಾಕೆ ಅಂದರೆ ಅವನನ್ನು ಬಿಟ್ಟ ಕೂಡಲೇ ಅವನು ಅಂಗಳದಲ್ಲಿ ಎಲ್ಲೆಲ್ಲೋ ಓಡಲಿಕ್ಕೆ ಶುರು ಮಾಡ್ತಾನೆ. ನನಗೆ ಭಯ ಒಂದೇ, ಪ್ರತಿ ವಿಡಿಯೋದಲ್ಲಿ ಹೇಳಿದ ರೀತಿ ನನಗೆ ಹಾವಿನದೊಂದು ಭಾರಿ ಭಯ ಉಂಟು. ಯಾಕೆ ಅಂದರೆ ನಮ್ಮದು ಆಲ್ರೆಡಿ ಒಂದು ಬೆಕ್ಕನ್ನು ಹಾವು ಹಿಡಿದು ಅದು ಸತ್ತೋಯಿತು. ಹಾಗಾಗಿ ಅದಾದ ನಂತರ ನನಗೆ ಚಿಂಟುವನ್ನು ಹೊರಗಡೆ ಬಿಡುವುದು ಅಂದ್ರೇ ಭಯ ಆಗ್ತದೆ. ಹಾಗಾಗಿ ಅವನನ್ನು ಈ ರೀತಿ ಕಟ್ಟಾಕಿರ್ತೀನಿ. ಮಿಂಟುನ ಕಟ್ಟಾಕಬೇಕು ಅಂತ ಏನಿಲ್ಲ, ಯಾಕೆಂದರೆ ಚಿಂಟು ಎಲ್ಲಿ ಇರ್ತಾನೋ ಅಲ್ಲಿಯೇ ಮಿಂಟು ಕೂಡ ಆಟ ಆಡಿಕೊಂಡು ಇರ್ತಾಳೆ. ಹಾಗಾಗಿ ಅವಳದು ನನಗೆ ತಲೆ ಬಿಸಿ ಆಗೋದಿಲ್ಲ. ಇನ್ನು ಸ್ವಲ್ಪ ದೊಡ್ಡವಳಾದ ನಂತರ ಅವಳನ್ನು ಕೂಡ ಕಟ್ಟಾಕಬೇಕಾಗ್ತದೆ ಕಾಣಿಸ್ತದೆ. ನೋಡಿ, ಇಲ್ಲಿ ನಾನು ಹೂವು, ಎಳ್ನೀರು ಹಾಗೆ ಹಾಲನ್ನು ಕೂಡ ತೆಗೆದುಕೊಂಡು ಬಂದಿಟ್ಟಿದ್ದೀನಿ. ಹಾಲನ್ನು ನೋಡಿದಾಗ ನಿಮಗೆ ಅನಿಸ್ಬೋದು ಇದು ಯಾವುದೋ ಪೂಜೆಗೆ ಅಂತಲೇ. ಬೇರೆ ಯಾವ ಪೂಜೆನೂ ಅಲ್ಲ. ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ದಿವಸ ನಾಗನಿಗೆ ಹಾಲು ಹಾಕಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ತೀರಿ ಹೋಗಿದ್ದರು. ಹಾಗಾಗಿ ಅವತ್ತಿನ ಪೂಜೆ ನಮಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಆ ಪೂಜೆನ ಇವತ್ತಿನ ದಿನ ಮಾಡುವ ಅಂತೇಳಿ ಡಿಸೈಡ್ ಮಾಡಿದರು. ಹಾಗೆ ನಾನು ಪೂಜೆಗೆ ಹೋಗುವ ಅಂತೇಳಿ ಹೊರಟೆ. ನಮ್ಮ ಮನೆಯಲ್ಲಿಯೇ ಪೂಜೆ ಇತ್ತು. ನಮಗೆ ನಡೆದುಕೊಂಡು ಹೋಗೋದಾದರೆ ತುಂಬ ಹತ್ತಿರ ಆಗ್ತದೆ. ಆದರೆ ಈಗ ಮಳೆ ಬಂದು ಕೆಸರಾದ ಕಾರಣ ನಾನು ಗಾಡಿಯಲ್ಲೇ ಹೋದೆ. ಗಾಡಿಯಲ್ಲಿ ಹೋಗೋದಾದರೆ ಒಂದು ಬರಬೇಕಾಗ್ತದೆ. ನೋಡಿಲಿ, ನಾನು ನಮ್ಮ ನಾಗಬನಕ್ಕೆ ಹೋಗುವಾಗ ಇನ್ನೂ ಕೂಡ ಭಟ್ರು ಬಂದಿರಲಿಲ್ಲ. ಹಾಗೆ ಕೆಲವು ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವರಲ್ಲಿ ಮಾತಾಡಿಕೊಂಡು ಕೂತ್ಕೊಳ್ಳುವ ಅಂತೇಳಿ ಹೋದೆ. ಹಾಗೆಯೇ ನನಗೆ ನನ್ನ ಫ್ರೆಂಡ್ ಅಂದರೆ ಮಮತಕ್ಕ, ಫ್ರೆಂಡು ಹೌದು, ರಿಲೇಟಿವ್ ಹೌದು, ಅವರು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಸ್ವಲ್ಪ ಪಟ್ಟಂಗ ಆಗ್ತಾ ಇರುವಷ್ಟೊತ್ತಿಗೆ ಭಟ್ರು ಕೂಡ ಬಂದು ಪೂಜೆಗೆ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ರು. ಭಟ್ರು ಪೂಜೆಗೆ ತಯಾರು ಮಾಡ್ತಾನೆ ಇದ್ದರು. ನಮ್ಮ ಕತೆ, ನಮ್ಮ ಸ್ಟೋರಿನೇ ಬೇರೆ ನಡೀತಾ ಇತ್ತು. ಹೆಂಗಸರು ಸೇರಿದ ಮೇಲೆ ಇನ್ನೇನು ಕೇಳಬೇಕಂತಲೇ ಇಲ್ವಲ್ಲ. ಅವರದ್ದು ಏನೇನೋ ಸ್ಟೋರಿಗಳಿರತ್ತೆ, ಅದನ್ನೆಲ್ಲ ಶೇರ್ ಮಾಡಿಕೊಂಡು ನಗಾಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಪೂಜೆ ತಯಾರಾಗಿತ್ತು. ಈ ಪೂಜೆನ ನಾವು ಸಿಂಪಲ್ಲಾಗೇ ಮಾಡ್ತೀವಿ. ಯಾಕೆ ಅಂದರೆ ನಮ್ಮದು ಏಪ್ರಿಲಲ್ಲಿ ಪೂಜೆ ಆಗ್ತದೆ, ಅದಕ್ಕೆ ತುಂಬ ಜನ ಸೇರ್ತಾರೆ. ಆದರೆ ಈ ಪೂಜೆ ಉಂಟಲ್ಲ, ಕೇವಲ ಕುಟುಂಬದವರು ಮಾತ್ರ ಸೇರಿ ಇದನ್ನು ಮಾಡುವಂಥದ್ದು. ಹಾಗೆಯೇ ನಾನು ಪೂಜೆ ಎಲ್ಲ ಮುಗಿಸಿ ಆದ ನಂತರ ಶಿರ್ತಡಿಗೆ ಹೋಗಬೇಕಾಗಿತ್ತು. ಪುನಃ ಶಿರ್ತಡಿಗೆ ಯಾಕೆ ಹೋಗೋದು ಅಂತ ಕೇಳೋದಾದರೆ 2 ರೀಸನ್ ಇತ್ತು. ಒಂದು ರೀಸನ್ ಬಂದುಬಿಟ್ಟು ಮರುದಿನ ಗೌರಿ ಗಣೇಶ ಹಬ್ಬ ಇದ್ದಿದ್ದರಿಂದ ಹಬ್ಬಕ್ಕೆ ಬೇಕಾದ ಐಟಮ್ಸ್ ಎಲ್ಲ ತೊಗೊಂಡು ಬರಲಿಕ್ಕಿತ್ತು. ಹಾಗೆಯೇ ಮಗಳಿಗೆ ಕೂಡ ಡ್ಯಾನ್ಸ್ ಇದ್ದದ್ರಿಂದ ಡ್ಯಾನ್ಸಿಗೆ ಬೇಕಾದಂತಹ ಐಟಮ್ಸ್ ಎಲ್ಲ ತೆಗೆದುಕೊಂಡು ಬರಲಿಕ್ಕಿತ್ತು. ಹಾಗೆಯೇ ಮತ್ತೊಂದು ರೀಸನ್ ಎಂತ ಅಂತ ಕೇಳೋದಾದರೆ, ನಾನು ಚಿಕ್ಕವಳಿದ್ದಾಗನಿಂದ ಒಂದು ದೊಡ್ಡ ಆಸೆನ ಇಟ್ಕೊಂಡಿದ್ದೆ. ಅದು ಏನು ಅಂತೇಳಿ ಈಗ ನಿಮಗೆ ಹೇಳೋದಿಲ್ಲ. ಆಸೆ ಅಂತ ಹೇಳೋದಕ್ಕಿಂತನೂ ಅದು ಒಂದು ದೊಡ್ಡ ಕನಸಾಗಿಯೇ ಇತ್ತು. ಆ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದೇನೆ. ಆ ಕನಸುಂಟಲ್ಲ, ನನಸಾದ ಕೂಡಲೇ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ತಿಳಿಸ್ತೇನೆ. ನಾನು ಏನು ಕನಸು ಕಂಡಿದ್ದೆ, ಅದು ಈಗ ನನಸಾಯ್ತಾ ಇಲ್ವಾ ಅಂತೇಳಿ ನಿಮಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ಆ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲೇ ಈಗ ನಾನಿದ್ದೇನೆ. ಹಾಗೆಯೇ ಪೂಜೆಗೆ ಬಂದಂಥ ರಿಲೇಟಿವ್ಸ್ ಎಲ್ಲ ಪೂಜೆಗೆ ಅಂತೇಳಿ ತಂದಿದ್ದಂಥ ಹಾಲು ಹಾಗೆ ಎಳನೀರ ಅಭಿಷೇಕ ಎಲ್ಲ ಆದ ನಂತರ ಹೂವಿನಿಂದ ಚಂದ ಮಾಡಿ ಅಲಂಕಾರ ಮಾಡಿದ್ದಾರೆ ಭಟ್ರು. ಹಾಗೆ ನೋಡಿ, ಹೂವಿನಿಂದ ಅಲಂಕಾರ ಆದ ನಂತರ ದೇವರನ್ನು ನೋಡಲಿಕ್ಕೆ ಒಂದು ಖುಷಿಯಲ್ಲ, ಎಷ್ಟು ಚಂದ ಕಾಣಿಸ್ತಾ ಇದೆ ಅಂಥೇಳಿ. ಅಲಂಕಾರ ಎಲ್ಲ ಆದ ನಂತರ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ.
ನೋಡಿದ್ರಿ ಅಲ್ವಾ ನಮ್ಮ ಮನೆಯಲ್ಲಿ ಪೂಜೆ ಹೇಗೆ ಆಯಿತು ಅಂತೇಳಿ. ಪೂಜೆ ಆದ ನಂತರ ಪ್ರಸಾದ ತಗೊಳ್ಳದೆ ಹಾಗೇ ಹೋಗ್ಲಿಕ್ಕಾಗ್ತದ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನೋಡಿ, ಇಲ್ಲಿ ಮೊದಲಿಗೆ ನನ್ನ ಮಾವ ಪ್ರಸಾದ ತಗೊಳ್ಳಿಕ್ಕೆ ಬಂದರು. ಅವರು ಪ್ರಸಾದ ತಗೊಂಡಾದ ನಂತರ ಬಂದಂಥ ಎಲ್ಲರೂ ಕೂಡ ಪ್ರಸಾದ ತಗೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ಹಾಗೆಯೇ ನಾನು ಕೂಡ ಒಮ್ಮೆ ಬೇಗ ಪ್ರಸಾದ ತಗೊಂಡು ಆಗಲೇ ಹೇಳ್ದಾಗೆ ಶಿರ್ತಡಿಗೆ ಹೋಗಲಿಕ್ಕೆ ಇತ್ತಲ್ವ, ಹಾಗೆ ಹೋಗುವ ಅಂತೇಳಿ ಹೊರಡ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಕೂಡ ಬರ್ತಾಯಿತ್ತು. ಆದರೆ ಮಳೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳಿಕ್ಕಂತೂ ಖಂಡಿತವಾಗಿಯೂ ಆಗಲ್ಲ ಅಲ್ವಾ. ಹಾಗಾಗಿ ನಾನು ಕೂಡ ಬೇಗ ಬೇಗ ಪ್ರಸಾದ ತಗೊಂಡು ಅಲ್ಲಿಂದ ಸೀದಾ ಶಿರ್ತಡಿಗೆ ಹೊರಟೆ. ಹಾಗೆಯೇ ನಾನು ಶಿರ್ತಡಿಗೆ ಯಾವ ಉದ್ದೇಶಕ್ಕೆ ಬಂದಿದ್ದೆ ಆ ಕೆಲಸವನ್ನು ಮುಗಿಸಿಕೊಂಡು, ಅಂದರೆ ನನ್ನ ಡ್ರೀಮನ್ನು ಫುಲ್ಫಿಲ್ ಮಾಡುವಂತಹ ಕೆಲಸ, ಅದನ್ನು ಮುಗಿಸಿಕೊಂಡು ನಂತರ ನಾನು ಬಂದಿದ್ದು ಫ್ಯಾನ್ಸಿಗೆ ಯಾಕೆ ಬಂತೆ ಅಂತ ಹೇಳಿದ್ರಿ, ನನ್ನ ಮಗಳಿಗೆ ಡ್ಯಾನ್ಸ್ ಇದ್ದ ಕಾರಣ ಅವಳಿಗೆ ಬ್ಯಾಂಗಲ್ ಬೇಕಾಗಿತ್ತು, ಹಾಗೆಯೇ ಅವಳಿಗೆ ಹೇರ್ ಬನ್ನೆಲ್ಲ ಬೇಕಾಗಿತ್ತು. ಅದನ್ನೆಲ್ಲ ತೆಗೆದುಕೊಂಡಾದ ನಂತರ ಸ್ವಲ್ಪ ತರಕಾರಿ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು. ಯಾಕೆಂದರೆ ಮರುದಿನ ಹಬ್ಬ ಇದ್ದದ್ರಿಂದ ಪೂಜೆಗೆ ಬೇಕಾದಂಥ ಫ್ರೂಟ್ಸ್ ಹಾಗೆ ಹೂವು ತರಕಾರಿ ಎಲ್ಲ ತೆಗೆದುಕೊಂಡು ಬಂದು ಮನೆಗೆ ಇಡುವಷ್ಟೊತ್ತಿಗೆ ನಮ್ಮ ನಾಯಿ ಬೊಗಳ್ಲಿಕ್ಕೆ ಶುರು ಮಾಡಿತ್ತು. ಜೋರು ಬೊಗಳ್ತಾ ಇತ್ತು. ನಾನು ಎಂತ ಇರ್ಬೋದು ನೋಡುವ ಅಂತೇಳಿ ಹೋಗಿ ನೋಡಿದರೆ ಅಮ್ಮ ಕೂಡ ಕರಿತಿದ್ದಾರೆ, ಅಲ್ಲಿ ಎಂಥದ್ದು ಉಂಟು ನೋಡು ಬಾ ನೋಡಲಿಕ್ಕೆ ಭಯ ಆಗ್ತಾ ಉಂಟು ಅಂತೇಳಿ. ಅಮ್ಮ ಹತ್ತಿರ ಹೋಗಲಿಕ್ಕೆ ಭಯ ಆಗಿ ದೂರದಿಂದನೇ ನೋಡಿ ನನ್ನನ್ನು ಕರಿತಾಯಿದ್ರು. ನಾನೊಮ್ಮೆ ಹತ್ತಿರ ಹೋಗಿ ನೋಡುವಾಗ ನನಗೆ ಕೂಡ ಒಮ್ಮೆ ಭಯ ಆಯಿತು. ಆದರೆ ಎಂತ ಮಾರ್ರೆ, ಒಂದು ದೊಡ್ಡ ಕಪ್ಪೆ ಆಯಿತಾ. ಅದನ್ನು ನೋಡಿ ನಮ್ಮ ನಾಯಿಯ ಅಬತ್ತರ ನೋಡಿ, ಅದನ್ನು ಮುಟ್ಲಿಕ್ಕೆ ಅವರಿಗೆ ಕೂಡ ಧೈರ್ಯ ಇರಲಿಲ್ಲ. ದೂರದಿಂದವೇ ಅದನ್ನು ನೋಡಿ ಬೊಗಳುವುದಿಲ್ಲ ಮಾಡ್ತಾಯಿದ್ರು. ಅದಾದ ನಂತರ ನಾನುಂಟಲ್ಲ ಒಂದು ದೊಡ್ಡ ಕೋಲ್ ತಗೊಂಡು ಅದನ್ನು ಓಡಿಸಿ ಅಲ್ಲಿಂದ ಸೀದಾ ಬಂದೆ. ಅಷ್ಟೊತ್ತಿಗಾಗಲೇ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು. ಮಳೆ ಕಡಿಮೆ ಆಗಿದ್ದರಿಂದ ನಮ್ಮ ಮಿಂಟು ಕೂಡ ಹೊರಗಡೆ ಬಂದಿದ್ಲು. ನಾವು ಎಲ್ಲಿರ್ತೀವೋ ಅಲ್ಲಿ ನಮ್ಮ ಮಿಂಟು ಕೂಡ ಇರ್ತಾಳೆ. ನಾವು ಏನು ಮಾಡ್ತೀವೋ ಅಲ್ಲಿ ಅವಳು ಕೂಡ ಬಂದು ಜಾಯಿನ್ ಆಗ್ತಾಳೆ. ಹಾಗೆ ನಾನು ಕೂಡ ಮಳೆ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಮಿಂಟು ಅಲ್ಲಿ ಆಟಾಡುವ ಅಂತೇಳಿ ಆಟಾಡ್ತಿದ್ದೇನೆ. ನಾನು ಎಲ್ಲಿ ಹೋಗಿ ನಿಂತ್ಕೊಳ್ತೀನೋ ಅಲ್ಲಿಗೆ ಅವಳು ಓಡಿ ಬರ್ತಾಳೆ. ಅವಳನ್ನು ಕರೆದ ಕೂಡಲೇ ಉಂಟಲ್ಲ ಅವಳು ಓಡಿ ಬರ್ತಾಳೆ. ನೋಡಿ, ನೀವೇ ನೋಡ್ತಾ ಇರ್ಬೋದು, ನಾನು ಆಚೆ ಇದ್ದಾಗ ಆಚೆ ಓಡಿ ಬಂದಿದ್ಲು, ಈಚೆ ಇರುವಾಗ ಈಚೆ ಬಂದಳು. ಹಾಗೆಯೇ ನಾನು ಅವ್ರ ಹತ್ರ ಆಟಾಡೋದನ್ನು ನೋಡಿ ನಮ್ಮ ನಾಯಿಗಳಿಗೆ ಕೂಡ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಯಾಕೆಂದರೆ ಅವಳ ಹತ್ರನೇ ಆಟಾಡ್ತಾ ಇದ್ದಾಳೆ, ನಮ್ಮಲ್ಲಿ ಆಟಾಡ್ತಾ ಇಲ್ಲ ಅಂತೇಳಿ. ಹಾಗೆಯೇ ನನಗೆ ಇದೆಲ್ಲ ಆದ ನಂತರ ಉಂಟಲ್ಲ ಪುನಃ ನನ್ನ ಮಗಳನ್ನು ಸ್ಕೂಲಿಂದ ಕರೆದುಕೊಂಡು ಹೋಗಲಿಕ್ಕೆ ಇತ್ತು. ಹಾಗೆಯೇ ನಾನು ಇನ್ನು ಮಗಳಿಗೆ ತಡ ಆಗ್ತದೆ ಅಂತೇಳಿ ನಾನು ಸೀದಾ ಅವಳ ಸ್ಕೂಲ್ಗೆ ಬಂದೆ. ಇದು ನೋಡ್ತಾ ಇದ್ದೀರಲ್ಲ, ಇದು ನನ್ನ ಮಗಳು ಕಲಿತಿರುವಂತಹ ಸ್ಕೂಲ್ ಮೌಂಟ್ ಕಾರ್ಮೆಲ್ ಅಂತೇಳಿ. ಇಲ್ಲಿಯೇ ನನ್ನ ಮಗಳು ಈಗ LKG ಓದ್ತಾ ಇದ್ದಾಳೆ. ಹಾಗೆ ನೋಡಿ, ಮಳೆ ಕೂಡ ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಅವಳನ್ನು ಬೇಗ ಕರೆದುಕೊಂಡು ಹೋಗುವ ಅಂತೇಳಿ ಬಂದೆ. ನನ್ನ ಮಗಳಿಗೆ ನನ್ನ ಸ್ಕೂಲ್ನಲ್ಲಿ ನೋಡುವಾಗ ಒಮ್ಮೆ ಶಾಕ್ ಕೂಡ ಆಯಿತು. ನನ್ನ ಅಮ್ಮ ಏನು ಬಂದದ್ದು, ನಾನು ಯಾವಾಗಲೂ ರಿಕ್ಷಾದಲ್ಲಿ ಹೋಗೋದಲ್ವಾ ಅಂತೇಳಿ. ಹಾಗೆಯೇ ತುಂಬ ಖುಷಿ ಕೂಡ ಆಯಿತು. ಆ ಖುಷಿ ಅವಳ ಮುಖದಲ್ಲಿ ಕೂಡ ಕಾಣಿಸ್ತಾ ಇತ್ತು. ಹಾಗೆ ಅವಳ ಮಿಸ್ಗೆ ಒಂದು ಬಾಯ್ ಹೇಳಿ ಅಮ್ಮನ ಜೊತೆ ಹೊರಗಡೆ ಬಂದಳು. ಹೊರಗಡೆ ಬರುವಾಗ ಮಳೆ ಬರ್ತದೆ, ರೈನ್ ಕೋಟ್ ಹಾಕು ಮಗ ಅಂತ ಹೇಳಿದರೆ ನನಗೆ ರೈನ್ ಕೋಟ್ ಬೇಡ ಅಂತ ಹಠ ಹಿಡಲಿಕ್ಕೆ ಶುರು ಮಾಡಿದ್ಲು. ಆದರೂ ಹೇಗೋ ಮಾಡಿ ರೈನ್ ಕೋಟ್ ಹಾಕಿಸಿ ಅಲ್ಲಿಂದ ನಾನು ಹೊರಟದ್ದು ನಮ್ಮ ಮನೆಗೆ. ಇದಿಷ್ಟು ನೋಡಿ ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.